ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಒಬ್ಬ ಕನ್ನಡದ ಮಹಾನ್ ಸಾಹಿತಿ, ಹಿರಿಯ ಸಾಹಿತಿ ಹಾಗೂ ಕನ್ನಡ ಶ್ರೀ ಮತ್ತು ರಂಗಶ್ರೀ ಮತ್ತು ಕೆಂಪೇಗೌಡ ಪ್ರಶಸ್ತಿಗಳ ವಿಜೇತರು, ಇನ್ನೂ ಹಲವಾರು ಪ್ರಶಸ್ತಿಗಳ ವಿಜೇತರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡೋಕ್ಕೆ ಬಂದಿದ್ದೀನಿ. ಅವರು ಬರೀ ಸಾಹಿತಿ ಮಾತ್ರ ಅಷ್ಟೇ ಅಲ್ಲ, ಅಣ್ಣವರ ಅಪ್ಪಟ ಅಭಿಮಾನಿ, ಕನ್ನಡದ ಹೋರಾಟಗಾರರು. ಅದರಲ್ಲೂ ಅಣ್ಣವರವರ 7 ಪುಸ್ತಕಗಳನ್ನು ಬರೆದವರು. ಬರೀ ಅಣ್ಣವ್ರ ಪುಸ್ತಕನೇ ಅಂತ ಅಲ್ಲ, ಅಣ್ಣವ್ರ ಪುಸ್ತಕದ ಜೊತೆ ಇನ್ನೂ ಒಂದು ಕೆಲವು ಪುಸ್ತಕಗಳು ಬರೆದಿದ್ದಾರೆ. ಬನ್ನಿ, ಅವ್ರು ಯಾರು, ಏನು, ಮತ್ತು ಅವರು ಅಣ್ಣವರ ಅಭಿಮಾನನ ನಾವಿವತ್ತು ನಿಮಗೆ ಹೇಳ್ತೀನಿ. ಅವರು ಬರೆದಿದ್ದ ಪುಸ್ತಕನ ಅಣ್ಣವರು ನೋಡಿ ಅದನ್ನು ಏನಂದ್ರು, ಮತ್ತು ಆ ಪುಸ್ತಕನ ಅಣ್ಣವರು ಎಲ್ಲಿಟ್ಟರು ಅನ್ನೋ ಸಂಪೂರ್ಣ ಮಾಹಿತಿನ ನಾನಿವತ್ತು ಇನ್ನು ಅಭಿಮಾನಿ ದೇವರ ಅಂತರಂಗದ ಸಂಚಿಕೆಯಲ್ಲಿ ನಾನಿವಾಗ ಹೇಳ್ತೀನಿ. ಬನ್ನಿ, ಅವರಿಂದನೇ ನಾವು ತಿಳ್ಕೊಂಬರೋಣ. ನಮಸ್ಕಾರ ಕನ್ನಡಿಗರೇ, ನಾನು ಇಷ್ಟೊತ್ತವರೆಗೂ ನಿಮಗೆ ಲಕ್ಷ್ಮೀ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳಿದೆ. ಇವರೇ ನಮ್ಮ ಆತ್ಮೀಯ ಗೆಳೆಯರು ಲಕ್ಷ್ಮೀ ಶ್ರೀನಿವಾಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ, ಹಾಗೂ ಸಾಹಿತಿಗಳು. ಇದೆಲ್ಲಕ್ಕಿಂತ ಮಿಗಿಲಾಗಿ ಅಪ್ಪಟ ಹೃದಯವಂತ ಅಣ್ಣವರ ಅಭಿಮಾನಿ. ಬನ್ನಿ, ಇವ್ರ ಹಿನ್ನೆಲೆ, ಇವರ ಅಣ್ಣವರ ಒಂದು ಅಭಿಮಾನ, ಇವರು ಸಾಹಿತ್ಯ ಪರಿಷತ್ತಿನಿಂದ ಎಲ್ಲ ವಿಚಾರಗಳನ್ನ ನಾವಿವತ್ತು ನಿಮ್ಗೆ ಪರಿಚಯ ಮಾಡಿಸ್ಕೊಡೋಣ. ಸರ್ ಹೇಳಿ, ಈಗ ನಿಮ್ಮ ಹಿನ್ನೆಲೆ ನನಗೆ ಗೊತ್ತಿದೆ, ನಮ್ಮ ವೀಕ್ಷಕರಿಗೆ ನಿಮ್ಮ ಹಿನ್ನೆಲೆ ಗೊತ್ತಾಗಲಿ. ನಿಮ್ಮ ತಂದೆ, ನೀವು ಅವ್ರು ಹುಟ್ಟು ಬೆಳೆದಿದ್ದು, ನೀವು ಹುಟ್ಟು ಬೆಳೆದಿದ್ದು ಬೆಂಗಳೂರಿಗೆ ಬಂದಿದ್ದ, ಇಲ್ಲ ನೀವು ಇಲ್ಲೇ ಹುಟ್ಟು ಬೆಳೆದಿದ್ದ, ಇದನ್ನು ಫುಲ್ ಡೀಟೇಲ್. ಸರ್ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಶ್ರೀನಿವಾಸ್ ಅಂತ. ನಮ್ಮ ತಂದೆ ಹೆಸರು ವೆಂಕಟಸ್ವಾಮಪ್ಪ ಅಂತ, ತಾಯಿ ಗಂಗಮ್ಮ. ನಿಮಗೆ ಅಣ್ಣ ತಮ್ಮಂದಿರು? ನಮ್ಮ ಅಣ್ಣ ತಮ್ಮದಿರು 3 ಜನ ಅಣ್ಣ ತಮ್ಮದಿರು, ಒಬ್ಬರು ಅಕ್ಕ, ಒಬ್ಬರು ತೀರೋಗಿದ್ದಾರೆ, ಒಬ್ಬರು ಅಣ್ಣ ಇದ್ದಾರೆ, ಅಕ್ಕನೂ ತೀರೋಗಿದ್ದಾರೆ. ಈಗ ನಾನು ನಮ್ಮ ಅಣ್ಣ ಇಬ್ಬರಿದ್ದೀರಿ. ನಮ್ಮ ತಾಯಿ ಊರು ನೆಲಮಂಗಲ ತಾಲೂಕು, ತಂದೆ ಊರು ಮಾಗಡಿ ತಾಲೂಕು. ಅವರು ಸುಮಾರು 35ನೇ ಇಸ್ವಿಗೆ ಮಾಗಡಿಯಿಂದ ಬಿಟ್ಟು ತಿಪ್ಕೊಂಡಳ್ಳಿ ಈ ಡ್ಯಾಮ್ ಕಟ್ಟೋವಾಗ ಅಲ್ಲಿ ಡ್ರೈವರ್ ಆಗಿದ್ದರು. ಓಹೋ, ಆಗ 35ನೇ ಇಸ್ವಿಲಿ ಆ ಡ್ರೈವರ್ ಆಗಿ ತಿಪ್ಕೊಂಡಳ್ಳಿ ಡ್ಯಾಮ್ ಕಟ್ಟಿದೆ, ನಾನು ಅಲ್ಲೆಲ್ಲ ಡ್ರೈವರ್ ಕೆಲಸ ಮಾಡಿದ್ದೀನಿ ಅಂತ ನಮ್ಗೆ ಹೇಳ್ತಿದ್ರು. ಆಗ ಅವರು ಅಲ್ಲಿಂದ ಬಿಟ್ಟು ಇಲ್ಲಿ ಬೆಂಗಳೂರಿನ PWD ಅಲ್ಲಿ ಸರ್ಕಾರಿ ಕೆಲಸ, ಅದು ಅಂದರೆ ಡೈಲಿ ವೇಜಸ್ ಕೆಲಸ. ಅದು ಅವಾಗ ಯಾರನ್ನೂ ಪರ್ಮನೆಂಟ್ ಮಾಡ್ತಿರಲಿಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ರು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಸರ್, ಆಗಿನ ಬೆಂಗಳೂರು ಈಗಿನ ಬೆಂಗಳೂರು? ಆಗಿನ ಬೆಂಗಳೂರು ಈಗಿನ ಬೆಳಗು ನಾವೇನಾದ್ರು ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ. ನಮ್ಮ ಬೆಂಗಳೂರು ನಾವೇ ಹುಟ್ಟಿ ಬೆಳೆದಿದ್ದೆಲ್ಲ ಕೆಂಪಾಪುರ ಅಗ್ರಹಾರ ಮಾಗಡಿ ರಸ್ತೆ, 4ನೇ ಕ್ರಾಸ್ ಮಾಗಡಿ ರೋಡ್ ಇದೆ, ಮಾರ್ಕೆಟ್ ಇದೆ, ಅದು ಎದುರುಗಡೆ ರೋಡಲ್ಲೇ ಬೆಳೆದಿದ್ದು. ನೀವು ನಂಬಲ್ಲ, ಆ ಕಾಲದಲ್ಲಿ ನಾವು 61ನೇ ಇಸ್ವಿಲಿ ಹುಟ್ಟಿದ್ದು. ಚಿಕ್ಕ ವಯಸ್ಸಲ್ಲಿ ಒಂದು 6-7 ವರ್ಷದಲ್ಲಿ ಒಂದು ಆಟೋ ನೋಡ್ಬೇಕಂದ್ರೆ ತುಂಬ ಸಂತೋಷ ನಮಗೆ. ಒಂದು ಆಟೋನೂ ಇಲ್ಲ. ನಮ್ಮ ಮಾಗಡಿ ಮೇನ್ ರೋಡ್ ಬಸ್ಸು ಒಂದೇ ಬಸ್ ಓಡಾಡ್ತಾ ಇದ್ದಿದ್ದು, ಅದು ಗಂಟೆಗೋ 2 ಗಂಟೆಗೋ ಒಂದು ಬಸ್ಸು. ನಾವು ಬಸ್ ನೋಡೋದಕ್ಕೆ ಮೇನ್ ರೋಡಿಗೆ ಬರ್ತಿದ್ವಿ. ತಪ್ಪಿ ಆಟೋ ಬಂತು ಅಂದರೆ ಅವನು ಸಾಹುಕಾರ ಅಂತ ಅರ್ಥ. ಅಷ್ಟು ಅಂದರೆ ನಾವೇ ಮಕ್ಕಳು, ನಾವು ರೋಡ್ನಲ್ಲಿ ಆಟ ಆಡ್ತಿದ್ವಿ. ಲಗೋರಿ, ಚಿಣ್ಣಿದಾಂಡ್ಲು, ಗೋಲಿ ಆಟ, ಎಲ್ಲ ಆಟನೂ ರೋಡ್ನಲ್ಲೇ ಬಿಡಿ. ಅಷ್ಟು. ಈಗ ನಿಮ್ಮ ಈಗ ನೀವು 61ರಲ್ಲಿ ಹುಟ್ಟಿದ್ರಿ, ನೀವು ಎಲ್ಲಿವರೆಗೂ ಓದಿದ್ದೀರಾ ಸರ್? ನಮ್ಮದು PUC ಆಗಿದೆ. PUC ಆದ ನಂತರ ಯಾವ ಸ್ಕೂಲ್ ಸರ್? PUC ಎಲ್ಲ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಗಡಿ ರಸ್ತೆ. ಅಲ್ಲಿ ಹೈಸ್ಕೂಲ್ ಎಲ್ಲ ಎಜುಕೇಶನ್, ಪ್ರೈಮರಿ ಸ್ಕೂಲಿಂದ. ಆಗ ಈಗ ಏನು ಹೇಳ್ತಾರೆ, ನರ್ಸರಿ ಅಂತಾರೆ. ಆಗ ನಮ್ಮ ಕಾಲದಲ್ಲಿ 5 ವರ್ಷ 66ನೇ ಇಸ್ವಿಲಿ
ಅಲ್ಲಿ ಹಾಲು ಕೊಡೋರು, ಮಕ್ಕಳಿಗೆಲ್ಲ ಹಾಲು ಕೊಡೋರು, ಒಂದು ಲೋಟ ಹಾಲು. ಆಗ ನಮಗೆ ನರ್ಸರಿ ಅಂದರೆ ಗೊತ್ತಿಲ್ಲ, ಪ್ರೈಮರಿ ಅಂದರೆ ಗೊತ್ತಿಲ್ಲ, ಹಾಲಿ ಸ್ಕೂಲ್ ಅನ್ನೋರು. ಹಾಲಿ ಸ್ಕೂಲ್, ಹಾಲಿ ಸ್ಕೂಲ್ ಕಳಿಸ್ತೀವ ನಿಮ್ಮನ್ನೆಲ್ಲ ಅಂದರೆ ಹಾಲು ಕೊಡೋ ಸ್ಕೂಲ್ನ ಹಾಲಿ ಸ್ಕೂಲ್ ಕಳಿಸ್ತೀವಿ ನಾವು. ಅಂದರೆ ಆಗ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಿರಲಿಲ್ಲ, ಆ ಟೀಚರೇ ಬಂದು ನಮ್ಮನ್ನು ಕರ್ಕೊಂಡು ಮನೆಗೆ ಬಂದು ನಿಮ್ಮ ಮಗನ ಕಳಿಸಮ್ಮ, ಮಕ್ಕಳನ್ನ ಕಳಿಸಿ ಅವರೇ ಕರ್ಕೊಂಡೋಗಿ ಅಲ್ಲಿ ಕೊಟ್ಟು ಚಾಕ್ಲೇಟ್ ಕೊಟ್ಟು ಹಾಲು ಕೊಟ್ಟು ಗಟ್ಟಿ ಹಾಲು ಕಾಯಿಸಿ ಒಂದು 3 ಗಂಟೆ 4 ಗಂಟೆಗೆ ಮನೆಗೆ ಬಿಟ್ಟು ಹೋಗೋರು. ಆ ರೀತಿ ಅಂದರೆ ಮಕ್ಕಳು ಕಮ್ಮಿ ಅವಾಗ, ಕಮ್ಮಿ, ಮತ್ತೆ ಸ್ಕೂಲ್ಗೆ ಯಾರು ಬರಲ್ಲ, ಸ್ಕೂಲ್ಗೆ ಬರಲ್ಲ. ಅಲ್ಲಿ ಇನ್ನೂ ಗಿರ್ಜಮ್ಮ ಟೀಚರ್ ಅಂತ ಒಬ್ರು ಇದ್ರು ಅದೇ ಇದರಲ್ಲೇ, ತುಂಬ ಒಳ್ಳೆ ಟೀಚರ್. ಅವರು ಹಾಲಿ ಸ್ಕೂಲ್ಗೆ ಅವರು ಹೆಡ್ಡು, ಹಾಲಿ ಸ್ಕೂಲ್ಗೆ ಅಂದರೆ ನರ್ಸರಿ ಅಂತ ಹಾಗೆ ಆಗಿನ ಕಾಲದಲ್ಲಿ ಹೇಳ್ತಿರಲಿಲ್ಲ ಅವರು. ಆಗ ಅವ್ರನ್ನ ನಮ್ಮನ್ನು ಕರ್ಕೊಂಡೋಗಿ ಅವರು ನಮ್ಮನೆ ರೋಡಲ್ಲೇ ಇದ್ದರು, ಮಕ್ಕಳನ್ನ ಬಿಟ್ಟು ಹೋಗೋರು. ಈ ರೀತಿ ವಿದ್ಯಾಭ್ಯಾಸ ಆಯಿತು. ನಂತರ ಅಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆ, ಬಾಲಕರ ಶಾಲೆ ಅಂತ ಇದೆ ಮಾಗಡಿ ರೋಡ್ 2ನೇ ಕ್ಲಾಸಲ್ಲಿ. ನಮ್ಮ ಪೂರ್ಣ ವಿದ್ಯಾಭ್ಯಾಸ ಅಲ್ಲಿಂದ ಮಾಗಡಿ ರೋಡು ಕಾರ್ಪೊರೇಷನ್ ಕಾಲೇಜು ಅಲ್ಲೇ ಓದಿದ್ದು. ಆಮೇಲೆ ಸರ್ ಅಲ್ಲಿಂದ ಕಾಲೇಜು ಅಲ್ಲೇ ಓದಿದ್ವಿ. ಅಲ್ಲೇ ನಂತರ ಆಮೇಲೆ ಮುಂದೆ ಏನಾಯಿತು, ನಮ್ಮ ತಂದೆ ರಿಟೈರ್ಡ್ ಆಯಿತು. ಹಾಗೆಲ್ಲ ದುಡ್ಡು ಸ್ವಲ್ಪ ಅವ್ರು ರಿಟೈರ್ಡ್ ಆದರೆ ಏನು ದುಡ್ಡೆಲ್ಲ ಇಲ್ಲ. ಅವರು 75ನೇ ಇಸ್ವಿಗೆ ರಿಟೈರ್ಡ್ ಆದರು. ದುಡ್ಡೇನು ಅಷ್ಟೇ ಇಲ್ಲ ಆ ಕಾಲದಲ್ಲಿ. ಏನು 1000 ರೂಪಾಯಿ ಬಂದರೆ ಅದೇ ಹೆಚ್ಚು. ರಿಟೈರ್ಡ್ ಆಗಿ 1000 2000 ಬಂದುಬಿಟ್ರೆ ಅದೇ ಹೆಚ್ಚು. ಅವಾಗ ಇಲ್ಲೆಲ್ಲ ನಮ್ಮ ಸುಂಕುದಕಟ್ಟೆ ಕಾಮಾಕ್ಷಿ ಪಾಳ್ಯ ಎಲ್ಲ 500 ರೂಪಾಯಿ ಸೈಟು ಇತ್ತು. ಅಂಥ ಪರಿಸ್ಥಿತಿಲಿ ರಿಟೈರ್ಡ್ ಆಯ್ತಲ್ಲ. ನಾವು ಓದಿದ್ದು ಆಮೇಲೆ SLC ಆಯಿತು ನಮ್ಮದು. SLC ಆದಮೇಲೆ ಕೆಲಸ ಮಾಡಬೇಕಲ್ಲ, ಪ್ರಿಂಟಿಂಗ್ ಪ್ರೆಸ್ಸಿಗೆ ಸೇರ್ಕೊಂಡೆ. ನಾವು ಪಾರ್ಟ್ ಟೈಮು ಸೇರಿಕೊಂಡೆ. ಕಾಟನ್ಪೇಟೆಯಲ್ಲಿ ಲಿಬರ್ಟಿ ಪ್ರಿಂಟರ್ಸ್ ಅಂತಿದೆ, ಶ್ರೀಕಂಠಪ್ಪ ಅಂತ ಇದ್ದರು ಅವ್ರ ಪ್ರೆಸ್ಸಲ್ಲಿ. ನಮ್ಮ ಅಣ್ಣ ಒಬ್ಬರಿದ್ದರು, ಅವರು ಕಂಪೋಸಿಂಗು ಅಕ್ಷರ ಜೋಡಕರು. ನಂದು SLC ಆದಮೇಲೆ ಎಲ್ಲನೂ ಕೆಲಸ ನೋಡ್ಬೇಕಲ್ಲ, ಅವ್ರು ಹೋಗಿ ಅಲ್ಲಿ ಕೆಲಸಕ್ಕೆ ಸೇರಿಸಿದ್ರು. ಎವರ್ ಶೈನ್ ಪ್ರಿಂಟರ್ಸ್ ಅಂತ ಆಸ್ಪತ್ರೆ ರೋಡಲ್ಲಿದೆ, ಮೆಜೆಸ್ಟಿಕ್ ಹತ್ರ ಆಸ್ಪತ್ರೆ ರೋಡು. ಅಲ್ಲಿ ನಾನು 1 ತಿಂಗಳಲ್ಲಿ ಕೆಲಸ ಕಲಿತೆ. ಆಮೇಲೆ ಯಾರೋ ಇನ್ನೊಬ್ರು ನಿನಗೆ 70 ರೂಪಾಯಿ ಸಂಬಳ, ತಿಂಗಳಿಗೆ 70 ರೂಪಾಯಿ. ಆಮೇಲೆ ಯಾರೋ ನೋಡಪ್ಪ ನೀನು ಕೆಲಸ ಮಾಡ್ತೀಯಾ, ನಿನಗೆ 150 ರೂಪಾಯಿ ಕೊಡಿಸ್ತೀನಿ ಬಂದ್ಬಿಡು ಅಂದರು. ನಾವೇನು ಮಾಡಿದ್ವಿ, ಬಂದ್ವಿ. ಲಿಬರ್ಟಿ ಪ್ರೆಸ್ ಅಂತಿತ್ತು, ವಂದನಾ ಹೋಟ್ಲಿತ್ತು. ಆ ವಂದನಾ ಹೋಟ್ಲ್ ಎದುರುಗಡೆ ಬಿಲ್ಡಿಂಗೆ ಚೋಚೋ ಅಂಗಡಿನ ಏನೋ ಇತ್ತು, ಅದ್ರ ಪಕ್ಕದ್ದೇ ಆ ಬಿಲ್ಡಿಂಗಲ್ಲಿ ಕೆಲಸ ಮಾಡಿ. ಅದು ತುಂಬ ಹಳೆ ಪ್ರೆಸ್ಸು. ನಾವು ಹೋಗಿ ಸೇರಿಕೊಂಡು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಒಂದು 150 ರೂಪಾಯಿ ನನಗೆ ಸಂಬಳ. ಒಂದು 2 ವರ್ಷ ಮಾಡಿದ್ವಿ. 2 ವರ್ಷ ಮಾಡಿದ್ವಿ ಸಂಬಳಕ್ಕೆ. ಆಮೇಲೆ ಏನಾಯಿತು, ನಮಗೆ ಈ ಕನ್ನಡದ ಮೇಲೆ ಜಾಸ್ತಿ ನಾನು SLCಲಿದ್ದಾಗೇ ಜಾಸ್ತಿ ಓದ್ತಾ ಇದ್ದೆ. ಓದೋದು ಅಂದ್ರೇನು, ಲೈಬ್ರರಿಲಿ ಕಾದಂಬರಿಗಳು, ಒಳ್ಳೆ ಕಾದಂಬರಿಗಳು. ಯಾರ್ದನಾಗಲಿ ನಾನು ಅಂಥವ್ರು ಇಂಥವ್ರಲ್ಲಿ ಎಲ್ಲ ಕಾದಂಬರಿನೂ ಓದ್ತಾ ಇದ್ದೆ. ಟಿ.ಕೆ. ರಾಮರಾವ್ ಕಾದಂಬರಿ, ಕುವೆಂಪು ಅವ್ರದ್ದು, ತಾರಾಸ್ ಅವ್ರದ್ದು. ಸರ್ ಈಗ ಇನ್ನೊಂದು, ಈ ಚಿಕ್ಕ ಹುಡುಗರು ಇದ್ದಾಗ ನಮ್ಗೆ ಆಟ ಆಡಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಗೆ ಹೆಂಗೆ ಈ ಕಾದಂಬರಿ ಮೇಲೆ ಒಲವು ಬಂತು? ಹೆಂಗೆ ಅಂದರೆ ನಮ್ಮ ಮನೆಗೆ ಪೇಪರ್ ತರಿಸ್ತಾ ಇರಲಿಲ್ಲ ಆ ಕಾಲದಲ್ಲಿ. ಯಾರ ಮನೆಗೂ ಪೇಪರ್ ತರಿಸಲ್ಲ ಬಿಡಿ. ಪೇಪರ್ ತರಿಸೋರು ಅಂದರೆ ಯಾವುದೋ ಟೈಲರ್ ಅಂಗಡಿನೋ ಯಾವುದೋ ಇತ್ತು. ನನಗೆ ಅದೇನು ಅಂತ ಗೊತ್ತಿಲ್ಲ. ಓದಿದ ಮೇಲೆ ಸ್ವಲ್ಪ ಆಸಕ್ತಿ, ಪೇಪರ್ ಓದಬೇಕು, ನ್ಯೂಸ್ ತಿಳ್ಕೊಬೇಕು ಅಂತ ಆಸಕ್ತಿ. ಅದು ಯಾವಾಗ ನಿಮಗೆ ಮಿಡ್ಲ್ ಸ್ಕೂಲಲ್ಲಿ ಹೈಸ್ಕೂಲಲ್ಲೇ ನಾನು 7ನೇ ಕ್ಲಾಸ್ ಇದ್ದಾಗೇ ಪೇಪರ್ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಪ್ರಜಾವಾಣಿ ಪೇಪರು. ಅಲ್ಲಿ ಒಬ್ಬರು ಶಿವಪ್ಪ ಅಂತ ಇದ್ದರು, ಟೈಲರ್ ಅಂಗಡಿ. ಅವ್ರು ಬೆಳಗ್ಗೆ 6 ಗಂಟೆಗೆ ಪೇಪರ್ ಹಾಕೋಗೋನು. ನಾನು 7 ಗಂಟೆಗೆ ಹೋಗ್ಬಿಟ್ಟು ಅವನ ಅಂಗಡಿ ತೆಗಿಯೋಕ್ಕೆ ಮುಂಚೆನೇ ಪೇಪರ್ ಓದ್ಬಿಟ್ಟು ಅಲ್ಲಿ ಇಟ್ಬಿಡ್ತಿದ್ದೆ. ಅಷ್ಟು ಇಂಟ್ರೆಸ್ಟು ಪೇಪರೇ. ಆಮೇಲೆ ಕೊಡಲ್ವಲ್ಲ ಅವರು. ಆಮೇಲೆ ಓದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತಿದ್ವಿ. ಇನ್ನೂ ಏನಾನ ವಿಷಯ ಓದಬೇಕಂದ್ರೆ ಮಧ್ಯಾಹ್ನದ ಹೊತ್ತು ಹಣ ಪೇಪರ್ ಕೊಡೋಣ ಅಂದರೆ ತಗೊಳ ಓದು ಅಂತ ಕೊಡೋರು. ಸಿನಿಮಾ ಮತ್ತು ರಾಜಕೀಯ ಎಲ್ಲ ಚೆನ್ನಾಗಿ ಓದ್ತಿದ್ವಿ ನಾವು. ಸರ್ ಈ ಇದ್ರ ನಡುವೆ ನಿಮಗೆ ಸಾಹಿತ್ಯ ಬಗ್ಗೆ ಒಲವು? ಅದೇನಾಯಿತು ಅಂದರೆ, ವಿಜಯನಗರದಲ್ಲಿ ಲೈಬ್ರರಿ ಇತ್ತು. ವಿಜಯನಗರ ಶಾಂತಲಾ ಥಿಯೇಟ್ರ್ ಇದೆಯಲ್ಲ, ಶಾಂತಲಾ ಈಗ ವೀರೇಶ್ ಅಂತಾರೆ. ಶಾಂತಲಾ ಥಿಯೇಟ್ರಿಗೆ ನಾನು 8ನೇ ಕ್ಲಾಸಿಂದ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕೆ ಅಂದರೆ ಅಂಜನ್ ಥಿಯೇಟ್ರು ನಮ್ಮ ಮನೆಯಿಂದ 3ನೇ, ನಮ್ಮ 4ನೇ ಕ್ಲಾಸು, ಅಂಜನ್ ಥಿಯೇಟ್ರ್ 8ನೇ ಕ್ಲಾಸು. ಆಮೇಲೆ ಅಲ್ಲಿ 7ನೇ ಕ್ಲಾಸಲ್ಲಿ ಒಂದು ಕನ್ನಡ ಕಂಠೀರವ ಸಂಘ ಅಂತ ಇತ್ತು. ಪೈಲ್ವಾನ್ ನಾಗಣ್ಣವರು ಒಬ್ಬರಿದ್ದರು. ಅವರು ಎಲ್ಲ
ಆಂಜಿನಪ್ಪ ಅಂತ ಒಬ್ಬ ಕನ್ನಡ ಅಭಿಮಾನಿ ರಾಜ್ಯೋತ್ಸವ ಮಾಡೋರು. ಅಲ್ಲಿಗೆ ಬರದೇ ಇರೋ ಸಿನಿಮಾ ನಟರೇ ಇಲ್ಲ, ಬರದೇ ಇರೋ ಸಾಹಿತಿಗಳೇ ಇಲ್ಲ. ಅವರ ಭಾಷಣ, ಅವ್ರ ಮಾತುಗಳು, ಅವ್ರು ಹೇಳೋರು ಇಂಥದ್ದು ಓದಬೇಕು ನೀವು, ಆಗ ಓದಬೇಕು ಈಗ ಓದಬೇಕು ಅಂದಾಗ ನಮಗೇನೋ ಉತ್ಸಾಹ. ವಯಸ್ಸು ಕಮ್ಮಿನೇ ನನಗೆ, 14-15 ವರ್ಷ. ಇದು ನೋಡೋಣ ಅಂದ್ಬಿಟ್ಟು ನಡ್ಕೊಂಡು ಮಾಗಡಿ ರೋಡಿಂದ ವಿಜಯನಗರಕ್ಕೆ ನಡ್ಕೊಂಡು ಲೈಬ್ರರಿ ಇತ್ತಲ್ಲಿ, ಆ ಲೈಬ್ರರಿಲಿ ಕೂತ್ಕೊಂಡು ಓದ್ತಾಯಿದ್ವಿ. ಆಗ ಅಲ್ಲಿ ಭಾಷಣಗಳು ಮಾಡ್ತಿದ್ದ ಮಹಾನ್ ಹಿರಿಯರನ್ನ ಮಾತು ಕೇಳಿ ನಿಮಗೆ ಸಾಹಿತ್ಯದ ಬಗ್ಗೆ ಓದೋಕೆ ಬಂತು. ಓದ್ತಾಯಿದ್ವಿ. ಅಲ್ಲಿ ಬಂದು ಓದ್ತಾಯಿದ್ದೆ, ಪೇಪರ್ ಓದ್ತಿದ್ದೆ, ಬೇರೆ ಬೇರೆ. ಆಮೇಲೆ ವಾರಪತ್ರಿಕೆ ಅಂತ ಬರೋದು BM ವೈಕುಂಠರಾಜ್ ಅವ್ರದ್ದು, ತುಂಬ ಚೆನ್ನಾಗಿ ಬರೆಯೋರು. ಅವ್ರು ಬರೆಯೋದು ಪ್ರಜಾವಾಣಿ, ತರಂಗ, ಕಸ್ತೂರಿ, ಮಲ್ಲಿಗೆ, ಕಾದಂಬರಿ ಏನೇ ಇರಲಿ ಓದ್ತಾಯಿದ್ದೆ. ಓದಿ 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 ಆಮೇಲೆ ಸಿನಿಮಾನೂ ನೋಡ್ಬೇಕು ನಾವು. 50 ಪೈಸಾ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಇಂಡಿಯನ್ ಥಿಯೇಟ್ರಲ್ಲಿ ಸಿನಿಮಾಗಳು ಹಾಕೋರು ಆ ಕಾಲಕ್ಕೆ. ಮಾರ್ನಿಂಗ್ ಶೋ 3 ದಿನ. ಈಗ ಇನ್ನೂವರೆಗೂ ಗೊತ್ತಿಲ್ಲ ಇನ್ನದು.